ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಮೆಂತ್ಯ ಸೊಪ್ಪಿನ ಕೂಟು ಹೇಗೆ ಮಾಡುವುದೆಂದು ತೋರಿಸಿಕೊಡುತ್ತೇನೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ತುಂಬ ವಿಟಮಿನ್ ಇದೆ. ಮತ್ತು ಮೆಂತ್ಯ ಸೊಪ್ಪಿನಲ್ಲಿ ರಕ್ತದಲ್ಲಿರುವ ಗ್ಲೂಕೋಸನ್ನು ಕಡಿಮೆ ಮಾಡುವ ಶಕ್ತಿ ಇದೆ. ಹಾಗಾಗಿ ವಾರದಲ್ಲಿ 2-3 ಸಾರಿ ಮಾಡಿಕೊಂಡು ತಿನ್ನಿ. ಈಗ 1 ಕಟ್ಟು ಮೆಂತ್ಯ ಸೊಪ್ಪನ್ನು ತೆಗೆದುಕೊಂಡಿದ್ದೇನೆ. 1 ಬೌಲ್ ತೊಗರಿಬೇಳೆ, 1 ಈರುಳ್ಳಿ, 1 ಟೊಮೊಟೊ, 4 ಹಸಿಮೆಣಸಿನಕಾಯಿ, 1 ಚಮಚ ಉಪ್ಪು, ಚಿಕ್ಕ ಚಮಚದಲ್ಲಿ ಅರಿಶಿನ, 1 ತುಂಡು ಬೆಲ್ಲ ಮತ್ತು ಇಂಗು. ಒಗ್ಗರಣೆಗೆ ಎಣ್ಣೆ ತೆಗೆದುಕೊಂಡಿದ್ದೇನೆ, ಅದು ಮತ್ತೆ ಹೇಳುತ್ತೇನೆ. ಈಗ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಹಚ್ಚಿಕೊಂಡು ಬರುವ. ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನಕಾಯಿ ಎಲ್ಲವನ್ನು ಹಚ್ಚಿಕೊಂಡು ಬರುವ. ಬೇಳೆಯನ್ನು ಬೇಯಿಸಿಕೊಳ್ಳುವ. ಇದರಲ್ಲಿ 3.5 ಲೋಟ ನೀರು ಹಾಕಿ 1 ಚಮಚ ಕೊಬ್ಬರಿ ಎಣ್ಣೆ ಹಾಕಿ ಬೇಗ ಬೇಯುತ್ತದೆ ಬೇಳೆ. ಅರಿಶಿನ ಹಾಕಿ ಆಗಿದೆ. ಈಗ ಮುಚ್ಚಿ 4 ವಿಷಲ್ ಕೂಗಿಸಿಕೊಳ್ಳುವ. ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಟಿದೆ. ಈಗ 3 ಚಮಚ ತೆಂಗಿನೆಣ್ಣೆ ಹಾಕ್ಕೊಳ್ಳಿ. ಉರಿಯಬೇಕು. ಈರುಳ್ಳಿ ಸರಿ ಕೆಂಪಾಗಬೇಕು. ಈರುಳ್ಳಿ ಕೆಂಪಾಗಿದೆ. ಈಗ ಟೊಮೊಟೊ ಹಾಕ್ಕೊಂಡು ಸರಿಯಾಗಿ ಹುರಿಯಿರಿ. ಈಗ 1 ಹುಣಸೆ ಬೀಜದಷ್ಟು ಹುಳಿ ಹಾಕಿ. ಇದಕ್ಕೆ ಟೊಮೊಟೊ ಹಾಕಿದೆ, ಹಾಗಾಗಿ ಹೆಚ್ಚು ಹುಳಿ ಬೇಕಾಗಿಲ್ಲ. ಹಸಿಮೆಣಸಿನಕಾಯಿಯನ್ನು ಹಾಕಿಕೊಳ್ಳಿ. ಸ್ವಲ್ಪ ಹುರಿ. ಚೆನ್ನಾಗಿ ಹುರಿದಾಗಿದೆ. ಇದಕ್ಕೆ 1/4 ಚಮಚ ಅರಿಶಿನ ಹಾಕಿಕೊಳ್ಳಿ. ಬೇಳೆಗೆ ಸಹ ಹಾಕಿದೆ, ಇದಕ್ಕೆ ಸಹ ಹಾಕಿಕೊಳ್ಳಿ. ಈಗ ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಹುರಿಯಿರಿ. ಇದನ್ನು ಸಹ ಈಗ ಚೆನ್ನಾಗಿ ಹುರಿದುಕೊಂಡಾಯಿತು. ಉಪ್ಪು ಹಾಕಿಕೊಳ್ಳಿ. ಬೇಳೆಯನ್ನು ಸಹ ಹಾಕಿ. ಇದಕ್ಕೆ ಇನ್ನೊಂದು ಕಟ್ಟು ಮೆಂತ್ಯ ಬೇಕಾದ್ರೂ ಹಾಕಿಕೊಳ್ಳಬಹುದು. ಮೆಂತ್ಯ ಸೊಪ್ಪು ಇನ್ನೂ ಚೆನ್ನಾಗಿರುತ್ತದೆ. ಈಗ ಸ್ವಲ್ಪ ಕುದಿಯಲಿ. ಇದಕ್ಕೆ 1 ದೊಡ್ಡ ಲೋಟದಲ್ಲಿ ನೀರು ಹಾಕಿ. ಸ್ವಲ್ಪ ಬೆಲ್ಲ 1 ತುಂಡು ಬೇಕಾದರೆ ಹಾಕಿ. ನೀರು ನೋಡಿಕೊಂಡು ಹಾಕಿ. ಕೂಟು ಗಟ್ಟಿಯಾಗಿರಬೇಕು, ತೆಳುವು ಮಾಡಿಕೊಳ್ಳಬೇಡಿ. ಹದವಾಗಿ ಗಟ್ಟಿಯಾಗಿರಬೇಕದು. ಇದು ಚಪಾತಿಗೆ, ದೋಸೆಗೆ ಸಹ ಮುಟ್ಟಿಸಿ ತಿನ್ನಬಹುದು. ಅಷ್ಟು ಚೆನ್ನಾಗಿರುತ್ತದೆ ಇದು. ಈಗ ಕುದಿಯುತ್ತಾ ಇದೆ. ಇನ್ನೂ ಸ್ವಲ್ಪ ಚಮಚದಲ್ಲಿ ಉಪ್ಪು ಹಾಕಿಕೊಳ್ಳಿ. ಅಲ್ಲಿಗೆ 1.5 ಚಮಚ ಆಯಿತು. ಸ್ವಲ್ಪ ಇಂಗು ಒಗ್ಗರಣೆಗೆ ಸಹ ಸ್ವಲ್ಪ ಹಾಕಿಕೊಳ್ಳಬೇಕು. ನೋಡಿ, ಈ ರೀತಿ ದಪ್ಪ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಮೆಂತ್ಯ ಕೂಟು ಅಂತ ಹೇಳುತ್ತಾರೆ ಇದಕ್ಕೆ. ಇದು ತುಂಬ ರುಚಿಯಾಗಿರುತ್ತದೆ. ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ಮೆಂತ್ಯ ಸೊಪ್ಪಿನ ಕೂಟು ರೆಡಿಯಾಯಿತು ಫ್ರೆಂಡ್ಸ್. ಇದು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಬಾಯ್.